ಭಕ್ತರ ಬರವೆಮಗೆ ಪ್ರಾಣ ಜೀವಾಳವಯ್ಯ, ಭಕ್ತರ ಬರವೆಮಗೆ ಪರಮ ಸುಖವಯ್ಯ, ಭಕ್ತರ ಒಡನಾಟವೆಮಗೆ ಮಹಾಪ್ರಸಾದವಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬರವೆಮಗೆ ಬದುಕಿನ ಜೀವಾಳವಯ್ಯ ಎಂಬ ಭಕ್ತಿ ಭಂಡಾರಿ ವಚನವನ್ನು ಇಲ್ಲಿ ಸ್ಮರಿಸುತ್ತಾ, ಭಕ್ತಿ ಮಾರ್ಗದಲ್ಲಿ ನಡೆಯುವ ಜ್ಞಾನಿಗಳ ಸಾಂಗತ್ಯವು ಮನುಷ್ಯನ ಅಹಂಕಾರವನ್ನು ಅಳಿಸಿ ಜೀವನವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುತ್ತದೆ ಎಂಬುದು ಈ ವಚನದ ಮುಖ್ಯ ಸಂದೇಶವಾಗಿದೆ. ಶ್ರೀ ಪವಾಡ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಚನ್ನಮಲ್ಲಪ್ಪ ಶರಣರ ನೂತನ ದೇವಸ್ಥಾನ ಮತ್ತು ಸಮುದಾಯ ಭವನ ಉದ್ಘಾಟನೆ, ಗೋನಾಳ ಗಣಮಹಿಮ ಶರಣರ ಪರಂಜ್ಯೋತಿಗಳು ಗ್ರಂಥ ಹಾಗೂ ಮರು ಮುದ್ರಣಗೊಂಡ ಸನ್ನಿಧಾನ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಗೋನಾಳದಲ್ಲಿ ಇಂದು ದಿನಾಂಕ 13/8/2026 ಗುರುವಾರದಂದು ಇಂದು ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಯಲಬುರ್ಗಾ, ನೇತೃತ್ವವನ್ನು ಡಾಕ್ಟರ್ ಶ್ರೀ ಶಟಸ್ಥಲ ಬ್ರಹ್ಮ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಭಾವೈಕ್ಯತೆ ಹಿರೇಮಠ ಕುಂಟೋಜಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಚನ್ನಮಲ್ಲಪ್ಪ ಶರಣರು ಕುಂಬಾರ್, ಶ್ರೀ ಪವಾಡ ಬಸವೇಶ್ವರ ಆಶ್ರಮ ಗೋನಾಳ್ PN ಮುದ್ದೇಬಿಹಾಳ್. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಉದ್ಘಾಟಕರು, ಮುಖ್ಯ ಅತಿಥಿಗಳು, ಅನೇಕ ಪೂಜ್ಯರು, ಶರಣರು, ಸಂತರು ಈ ಒಂದು ಜಾತ್ರಾ ನಿಮಿತ್ತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಂಗೀತ ಸುಧೆಯನ್ನು ನುಡಿಸಲು ಆಗಮಿಸಿದ ಶ್ರೀ ಸಂಗಮೇಶ ಸಿ ಶಿವನಗಿ ಶಿಕ್ಷಕರು, ಶ್ರೀ ಬಸವರಾಜ ಹೂಗಾರ್ ತಬಲಾ ಹಾಗೂ ಸಂಗಡಿಗರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರಲ್ಲದೆ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಟ್ಟರೆಂದು ಹೇಳಬಹುದು. ಏಕೆಂದರೆ ಈ ಶ್ರೀ ಪವಾಡ ಬಸವೇಶ್ವರ ಆಶ್ರಮದ ಪೂಜ್ಯ ಶರಣರ ಘನಮಹಿಮೆಯನ್ನು ಅರಿತ ಇವರು ಹಾಡಿನ ಮೂಲಕ ಆ ಶರಣರ ಅನೇಕ ಪವಾಡಗಳನ್ನು ಭಕ್ತ ಸಮೂಹಕ್ಕೆ ತಿಳಿಸಿಕೊಟ್ಟರು. ಅವರು ಹೇಳುವಂತಹ ಶೈಲಿ ಮತ್ತು ಶ್ರೀ ಸಂಗಮೇಶ್ ಶಿವನಗಿ ಸಂಗೀತ ಶಿಕ್ಷಕರ ಸುಮಧುರವಾದ ಹಾಡುಗಳು ಅದ್ಭುತವಾಗಿದ್ದವು. ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಂಡ ಶರಣರ ಕೃತಿಗಳ ಬಗ್ಗೆ ಶ್ರೀ IB ಹಿರೇಮಠ ಗುರುಗಳು ಅವರು ಶರಣರ ಪವಾಡ ಲೀಲೆಗಳನ್ನು ಎಳೆಯಾಗಿ ಬಿಡಿಸುತ್ತಾ ಹೇಳಿದರಲ್ಲದೆ ಈ ಪೂಜ್ಯ ಶರಣರ ಸಂಪೂರ್ಣ ಜೀವನ ಚರಿತ್ರೆಗಳನ್ನು ತಿಳಿಸಿಕೊಟ್ಟರು. ನಂತರ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಅವರಿಗೂ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಮಂಜುನಾಥ್ ಪಡದಾಳಿ ಶಿಕ್ಷಕರು, ಶ್ರೀ BR ಬೆಳ್ಳಿಕಟ್ಟಿ ಶಿಕ್ಷಕರು ಸುಂದರವಾಗಿ ನಡೆಸಿಕೊಟ್ಟರು. ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಗಳಾದ ಪೂಜ್ಯ ಶ್ರೀ ಚನ್ನಮಲ್ಲಪ್ಪ ಶರಣರು, ಶ್ರೀ ಸಂಗಮೇಶ್ ಕುಂಬಾರ್ ಸರ್ ಹಾಗೂ ಗೋನಾಳ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತ ವೃಂದಕ್ಕೆ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ಈ ರೀತಿಯಾಗಿ ನೋಡೋಣ, ಬನ್ನಿರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಚನ್ನಮಲ್ಲಪ್ಪ ಶರಣರು, ಗೋನಾಳ್ PN ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಬಸವರಾಜ್ ಭಾಗವತಿ ಹಾಗೂ ST ಮುಳವಾಡ ವಕೀಲರು
ಗುಣಮಹಿಮ ಶರಣ ಪರಂ ಜ್ಯೋತಿಗಳು ಎಂಬ ಶರಣರ ಸಾಧನೆಗಳನ್ನು ಕುರಿತು ಅಜ್ಞಾನದ ಕೇಡ ತೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ತೋಡಯ್ಯ. ಪ್ರಭುವರ್ ದೇಸಾಯಿ ಅವರು, ಆರಿಫ್ ಪಾಟೀಲ್ ಕೋತ್ವಾ ಅವರು ಎಲ್ಲ ಗಣ್ಯರು ಬಂದು ದ್ವೀಪ ಪ್ರಜ್ವಲನ ಕಾರ್ಯಕ್ರಮವನ್ನ ದ್ವೀಪ ಪ್ರಜ್ವಲನ ಮಾಡೋ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ದೀಪ ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಸನಾರ್ದನ ದೀಪೋ ಹರತು ಮೇ. ಮೊಟ್ಟ ಮೊದಲನೇದಾಗಿ ಅತ್ಯಂತ ಅರ್ಥವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಶರಣರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ನಾನು ಇನ್ನೂ ಈ ಕಾರ್ಯಕ್ರಮದಲ್ಲಿದ್ದು ಪೂಜ್ಯರ ಆಶೀರ್ವಾದ ಮತ್ತು ಅನೇಕ ಹಿರಿಯರು ಅನುಭವಿಗಳ ಮಾತುಗಳನ್ನು ನಾವು ಕೇಳಬೇಕಾಗಿತ್ತು. ಆದರೆ ನನಗೆ ವೈಯಕ್ತಿಕವಾಗಿ ಅನಿವಾರ್ಯ ಕಾರಣ ನಮ್ಮ ಮಾವನ ಮಗಳದೊಂದು ಗಟ್ಟಿ ಮಾಡುವಂಥ ಕಾರ್ಯಕ್ರಮ ಅಲ್ಲಿ ಕೊಂಡೋದಾಗಿರೋದ್ರಿಂದ ನಾನು ಯಾವುದೇ ಕಾರ್ಯಕ್ರಮದ ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ನಾಳೆ ಕೂಡಬೇಕು ನಿಂತು ಸ್ಥಳವಾಗಿ ನಿಂತು ಇಲ್ಲಿ ಧ್ಯಾನ ಮಾಡ್ತೀವಿ ಅಂತ ಹೇಳ್ತಿದ್ದೇವೆ. ಹಾಗಾಗಿ ವೇದಿಕೆ ಕೆಲವೇ ನಿಮಿಷದಲ್ಲಿ ಧ್ಯಾನ ಮಾಡ್ತಾರೆ. ಈಗ ಸಣ್ಣದ ಬಗ್ಗೆ ದಯವಿಟ್ಟು ಅಲ್ಲಿ ನಿಂತವರು ವಿದೇಶಿ ಮುಂಬರುವ ಒಂದು ಆಶೀರ್ವಾದಿಗಳು ತಮಗಾಗಿ ಸಾಕಷ್ಟು ವಿಸರ್ಜಿತವಾದ ಆಚರಣೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಆಶೀರ್ವಾದಿ ಈ ಒಂದು ಭಕ್ತಿಯ ವೇದಿಕೆಯಲ್ಲಿ ಪಾಲ್ಗೊಂಡು ಕುರಿತರಾಗೋಣ ಅನ್ನುವಂಥವಂತಕ್ಕಂಥ ಪರಬಂದ ಭರಬಂದ ಶಿವಬಂದ ಮನೆಗೆ ಗುರುಮನಾಡ ಬಸವೇಶ ಪರಬಂದ ಮನೆಗೆ ಹೊರಬಂದ ಶಿವಬಂದ ಮನೆಗೆ ನಿರಗುಂದಿ ಗ್ರಾಮದ ಪವನದ ಮನದ ನಿರಗುಂದಿ ಗ್ರಾಮದ ಪವನದ ಮನದ ತಂದೆ ಗೊತ್ತಾದ ಪಾಪ ಮರುವುದರಲ್ಲಿ ನಯನ